ನಮಗೆ 11 ವರ್ಷ ಆದರೂ ಕೂಡ ನಮಗೆ ಇನ್ಫರ್ಟಿಲಿಟೀಸ್ ಮೀನ್ಸ್ ಮಕ್ಕಳಾಗಿರಲಿಲ್ಲ. ಮುಂಬೈ, ಪುಣೆ ಎಲ್ಲ ಹೋಗಿದ್ವಿ. ಏನೋ ರಿಸಲ್ಟ್ ಬರದೆ ಮಕ್ಕಳು ಇಲ್ಲದೆ ಇರೋ ಕಾರಣಕ್ಕೆ ಒಂಥರ ಸಮಾಜದಲ್ಲಿ ಒಂಥರ ಕೀಳು ದೃಷ್ಟಿಯಿಂದ ನೋಡೋ ಥರ ಆಗಿತ್ತು ಜನ ನಮಗೆ. 11 ವರ್ಷದ ನಂತರ ಇದು ಲಾಸ್ಟ್ ಅಟೆಂಪ್ಟ್ ಅಂತ ನಾವು ಅಟೆಂಪ್ಟ್ ಮಾಡಿದ್ವಿ. ಒಂದು ಹೆಣ್ಣು ಮಗು ಆಗಿದೆ. ಈಗ ಹೆಣ್ಣು ಮಗುಗೆ 3 ವರ್ಷ. ವೈಭವಿ ಮೇಡಮ್ ಅವರು ಮಾತಾಡೋಂಥ ಸ್ಟೈಲ್, ಅವ್ರು ಮೋಟಿವೇಟ್ ಮಾಡೋಂಥ ಒಂದು ಗುಣಕ್ಕನೇ ಅರ್ಧ ಪಾಸಿಟಿವ್ನೆಸ್ ಬಂದಿದೆ ಅಂತ ಹೇಳ್ಬೋದು. ವೈಭವಿ ಮೇಡಮ್, ಎಸ್ಪೆಷಲಿ ವೈಭವಿ ಮೇಡಮ್. ಯಾವುದೇ ಮಕ್ಕಳಿಲ್ಲದವ್ರಿಗೆ ವಿಜಯ್ ಕುಮಾರ್ ಸರ್ ಒಂದು ವರದಾನ ಅಂತಾನೆ ಹೇಳ್ಬೋದು ನಾವು. ನಮಸ್ಕಾರ. ಆ್ಯಕ್ಚುಲಿ ನಾವು ನಾರ್ತ್ ಕರ್ನಾಟಕದವರು. ವಿಜಯ್ ಕುಮಾರ್ ಸರ್ ಭೇಟಿ ಒಂದು ಆಕಸ್ಮಿಕ ಅಂತಾನೆ ಹೇಳ್ಬೋದು ನಮಗೆ. ಹೆಂಗಂದ್ರೆ ನಮ್ಮ ಫ್ರೆಂಡಿಂದ ಪರಿಚಯ ಆದರು ವಿಜಯ್ ಕುಮಾರ್ ಸರ್. ಸೊ ನಮಗೆ 11 ವರ್ಷ ಆದರೂ ಕೂಡ ನಮಗೆ ಇನ್ಫರ್ಟಿಲಿಟೀಸ್ ಮೀನ್ಸ್ ಮಕ್ಕಳಾಗಿರಲಿಲ್ಲ. ಆಮೇಲೆ ತುಂಬ ಕಡೆ ನಾವು ತೋರಿಸಿದ್ವಿ. ಮುಂಬೈ, ಪುಣೆ ಎಲ್ಲ ಹೋಗಿದ್ವಿ. ಏನೋ ರಿಸಲ್ಟ್ ಬರದೆ ಹಾಗೆ ಮನೆಯಲ್ಲೇ ಸುಮ್ಮನೆ ಒಂಥರ ಡೆಪ್ರೆಷನ್ ಥರ ಹೋಗಿದ್ವಿ, ನಾನು ಮತ್ತು ನಮ್ಮ ಮಿಸ್ಸಸ್ಸು. ಸೊ ನಾವು ಇಬ್ಬರು ಗೌರ್ಮೆಂಟ್ ಎಂಪ್ಲಾಯ್ ಅಂತಲೇ ಹೇಳ್ಬೋದು. ಸೊ ಒಳ್ಳೆ ಪೊಸಿಷನಲ್ಲಿ ಇದ್ದೀವಿ ಮತ್ತು ಗುಡ್ ಫ್ಯಾಮ್ಲಿಯಿಂದನೂ ಬಂದಿದ್ದೀವಿ. ಸೊ ಈ ಮಕ್ಕಳು ಇಲ್ಲದೆ ಇರೋ ಕಾರಣಕ್ಕೆ ಒಂಥರ ಸಮಾಜದಲ್ಲಿ ಒಂಥರ ಕೀಳು ದೃಷ್ಟಿಯಿಂದ ನೋಡೋ ಥರ ಆಗಿತ್ತು ಜನ ನಮಗೆ. ಆಮೇಲೆ ಹೆಂಗೋ ಸರ್ ಪರಿಚಯ ಆಯಿತು. 11 ವರ್ಷದ ನಂತರ ಇದು ಲಾಸ್ಟ್ ಅಟೆಂಪ್ಟ್ ಅಂತ ನಾವು ಅಟೆಂಪ್ಟ್ ಮಾಡಿದ್ವಿ. ಹೆಂಗೋ ಸರ್ ದಯದಿಂದ IVF ಮಾಡಿಸಿದ್ರು. ನಮಗೊಂದು ಹೆಣ್ಣು ಮಗು ಆಗಿದೆ. ಈಗ ಹೆಣ್ಣು ಮಗುಗೆ 3 ವರ್ಷ. ಹೆಲ್ದಿ ಆಗಿದೆ ಮಗು. ಆ ಥರ ಏನು IVF ಆದರೆ ಆ ಥರ ಮಗು ಹುಟ್ಟುತ್ತೆ, ಈ ಥರ ಮಗು ಹುಟ್ಟುತ್ತೆ ಅಂತ ಹೇಳ್ತಾರೆ. ಅದೆಲ್ಲ ಸುಳ್ಳು. ಎಲ್ಲ ನೀಟಾಗಿದೆ, ನಾರ್ಮಲ್ಗಿಂತ ಇನ್ನೂ ಚೆನ್ನಾಗಿದೆ, ಆ್ಯಕ್ಟಿವ್ ಆಗೇ ಇದೆ ಬೇಬಿ. ಇವಾಗ ಸ್ಕೂಲಿಗೆ ಹೋಗ್ತಾ ಇದೆ, ನರ್ಸರಿಗೆ ಹಾಕಿದ್ದೀನಿ. ಸ್ಕೂಲಿಗೆ ಹೋಗ್ತಾ ಇದೆ, ಎಲ್ಲ ಆಲ್ಫಾಬೆಟ್ಸ್ ಎಲ್ಲ ಹೇಳ್ತಾ ಇದೆ. ಒಳ್ಳೆ ಹೆಲ್ದಿ ಆಗಿದ್ದಾಳೆ, ಏನು ತೊಂದರೆ ಇಲ್ಲ. ಯಾವುದೇ ಮಕ್ಕಳಿಲ್ಲದವ್ರಿಗೆ ವಿಜಯ್ ಕುಮಾರ್ ಸರ್ ಒಂದು ವರದಾನ ಅಂತಲೇ ಹೇಳ್ಬೋದು ನಾವು. ಅದು ಯಾವುದೋ ಒಂದು ಐಡಿಯಾ ಕೊಟ್ಟೇ ಕೊಡ್ತಾರೆ ಅವರು. ಎಲ್ಲ ಮುಗಿದೋದ್ರೂ ಒಂದು ಆಪ್ಷನ್ ಅಂತಿರೋದು ನಮ್ಮ ವಿಜಯ್ ಕುಮಾರ್ ಸರ್ ಹತ್ರ. ಮತ್ತು ಇವ್ರ ಸ್ಟಾಫ್ ಒಳ್ಳೆ ತುಂಬ ಕೇರ್ ಮಾಡಿದ್ರು ನಮ್ಮ ಮಿಸ್ಸಸ್ಗೆ. ಅವ್ರದ್ದು ದಯದಿಂದನೇ ನಮ್ಮ ಮಕ್ಕಳಾಗಿದ್ದ ಅಂತ ಹೇಳ್ಬೋದು. ಮತ್ತು ಅವ್ರ ಸ್ಟಾಫಿಗೂ ಮತ್ತು ವಿಜಯ್ ಕುಮಾರ್ ಸರಿಗೂ ಮತ್ತು ಆ್ಯಕ್ಚುಲಿ ಅವ್ರ ಮಿಸ್ಸಸ್ ವೈಭವಿ ಮೇಡಮ್ ಅವರು ಮಾತಾಡೋಂಥ ಸ್ಟೈಲ್, ಅವ್ರು ಮೋಟಿವೇಟ್ ಮಾಡೋಂಥ ಒಂದು ಗುಣಕ್ಕನೇ ಅರ್ಧ ಪಾಸಿಟಿವ್ನೆಸ್ ಬಂದಿದೆ ಅಂತ ಹೇಳ್ಬೋದು. ಅವರು ಒಂದು ಆ ಥರ ಪಾಸಿಟಿವ್ನೆಸ್ ಬರೆಸ್ತಾರೆ ನಮ್ಮ ಹತ್ರ ವೈಭವಿ ಮೇಡಮ್, ಎಸ್ಪೆಷಲಿ ವೈಭವಿ ಮೇಡಮ್. ಬಟ್ ಇಲ್ಲಿ ಮಕ್ಕಳು ಇರದೇ ಇರೋರು ಒಮ್ಮೆ ಇಲ್ಲಿ ವಿಸಿಟ್ ಮಾಡ್ಬೋದು. ಮಾಡಿ ಒಳ್ಳೆ ರಿಸಲ್ಟ್ ಇದೆ, ಅದಕ್ಕೇನಿಲ್ಲ. ಮುಂಚಿತವಾಗಿ ಹೇಳ್ತಾರೆ ಅವರು, ನೀವು ಈ ಸ್ಟೇಜಲ್ಲಿ ಇದ್ದೀರಿ, ನಿಮ್ದು ಈ ಕಂಡೀಷನ್ ಇದೆ, ನಿಮಗೆ ಈ ಥರ ಹೋದರೆ ನಿಮ್ಗೆ ಅನುಕೂಲ. ಮತ್ತು ಅಷ್ಟು ಫೈನಾನ್ಷಿಯಲೇನು ನೀವು ಬೇರೆ ಹಾಸ್ಪಿಟ್ಲಿಗೆ ಕಂಪೇರ್ ಮಾಡಿದರೆ ಒಂದು 50% ಕಮ್ಮಿ ಅಂತ ಹೇಳ್ಬೋದು ನನಗನ್ಸಿದ ಮಟ್ಟಿಗೆ. ಸೊ ಈ ಮುಂಚೆ ನಾವು ಲ್ಯಾಕ್ಸ್ ಟುಗೆದರ್ನ ನಾವು ಸ್ಪೆಂಡ್ ಮಾಡಿದ್ದೀವಿ. ಸೊ ಅದರ್ ಸ್ಟೇಟಿಗೆ ಮತ್ತು ಇಲ್ಲೇ ಸುಮ್ಮನೆ ಬೇರೆ ಬೇರೆ ಟೆಸ್ಟ್ಸ್ ಎಲ್ಲ ಮಾಡಿಸ್ತಾಯಿದ್ರು ಅವರು. ಇವ್ರು ಆ ಥರ ಏನು ಮಾಡಲಿಲ್ಲ. ಅವೇ ಹಿಂದಿನ ಹಾಸ್ಪಿಟ್ಲ್ ರೆಕಾರ್ಡ್ಸ್ ತೊಗೊಂಡ್ರು, ನೋಡಿದರು, ನೀವು ಈ ಸ್ಟೇಜಲ್ಲಿ ಇದ್ದೀರಿ, ಬೆಟರ್ ಗೋ ಫಾರ್ IVF ಅಂತ ಹೇಳಿದರು. ಮಾಡಿದರು, ಸಕ್ಸಸ್ ಆಯಿತು. ಇವತ್ತು ನನ್ನ ಮಗಳು 3 ವರ್ಷ ಇದ್ದಾಳೆ, ಸ್ಕೂಲಿಗೂ ಹೋಗ್ತಾ ಇದ್ದಾಳೆ, ನರ್ಸರಿ ಸ್ಕೂಲಿಗೂ ಹೋಗ್ತಾ ಇದ್ದಾಳೆ. ಮತ್ತೊಮ್ಮೆ ವರ್ಧನ ಸ್ಟಾಫಿಗೂ ಮತ್ತು ವಿಜಯ್ ಕುಮಾರ್ ಸರ್ಗೂ, ಎಸ್ಪೆಷಲಿ ನಮ್ಮ ನಾರ್ತ್ ಕರ್ನಾಟಕದವರಾದಂಥ ನಮ್ಮ ವೈಭವಿ ಮೇಡಮ್ಗೆ ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಮೂಲಕ.